ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ನಿನ್ನೆ ಬಂದ್ವಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಹೊರಗೆ ಹೋಗೋದೈತಿ. ಒಂದು ಇಂಪಾರ್ಟೆಂಟ್ ಕೆಲಸ ಐತಿ, ಸರ್ಪ್ರೈಸ್ ಐತಿ. ಸೊ ಬರ್ರಿ ಹೋಗೋಣ. ಇಂಪಾರ್ಟೆಂಟ್ ಕೆಲಸ ಮಾಡೋಕೆ, ಸರ್ಪ್ರೈಸ್ ಕೊಡೋಕೆ. ಯಾರು ಸರ್ಪ್ರೈಸ್ ಕೊಡ್ತಾರೋ, ಯಾರಿಗೆ ಸರ್ಪ್ರೈಸ್ ಕೊಡ್ತಾರೋ, ಸರ್ಪ್ರೈಸ್ ಹೆಂಗಿರ್ತೈತಿ. ಸೊ ನೋಡೋಣ ಬರ್ರಿ. ಐ ಆಮ್ ಎಕ್ಸೈಟೆಡ್. ಸೊ ಬರ್ರಿ ನೋಡೋಣ. ಆ್ಯಕ್ಚುಲಿ ಇವತ್ತು ಅತ್ತೆ ಮಾವ ಇಬ್ಬರು ಮನೆ ಒಳಗಿಲ್ಲ, ಅವರು ಟ್ರಿಪ್ಗೆ ಹೋಗಿದ್ದಾರೆ. ಸೊ ಸ್ವಲ್ಪ ಹೊರಗೆ ಹೋಗೋದೈತಿ, ಕೆಲಸ ಐತಿ, ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಲ್ಲ. ಸೊ ಅದಕ್ಕೆ ಹೋಗಿ ಬರೋಣ ಬರ್ರಿ. ಸೊ ಜ್ಯುವೆಲ್ರಿ ಶಾಪ್ ಅಂದ್ರೆ ಚಂದ ಕಾಣಿಸ್ತೈತಿ. ಸೊ ಹಂಗೆ ಒಂದು ವಿಡಿಯೋ ಮಾಡಿದ್ನಿ, ಚಂದ ಕಾಣಿಸಾಕತ್ತೈತಿ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ನಮ್ಮ ಪರ್ಚೇಸ್ ಆದಮೇಲೆ ಅಲ್ಲಿ ಅವರು ನಮ್ಮ ಪ್ರಿನ್ಸನ್ನ ಮಾತಾಡ್ಸಕತ್ತಿದ್ರು. ಸೊ ಅವನು ರಿಯಾಕ್ಟ್ ಮಾಡಾಕತ್ತಿದ್ದ, ಅವ್ರು ಮಾತಾಡ್ಸಿದ್ದಕ್ಕೆ ನಗೋದ ಅದು. ಸೊ ಅವ್ರು ಒಟ್ಟು ಬಿಡಾಕತ್ತಿರಲಿಲ್ಲ. ನಾವೆಲ್ಲ ಪರ್ಚೇಸ್ ಮಾಡಿದಾದ್ಮೇಲೂ ಬಾ ಕರ್ಕೋತೇವೆ ಅಂತೇಳಿ ಕರ್ಕೊಂಡು ಅವನ ಜೊತೆ ಸ್ವಲ್ಪ ಆಟ ಎಲ್ಲ ಆಡಿದ್ರು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು. ಅವನಿಗೂ ಸ್ವಲ್ಪ ಚೇಂಜ್ ಅನ್ನಿಸ್ತು, ಸ್ವಲ್ಪ ಚಲೋ ಅನ್ನಿಸ್ತು. ಸೊ ಗಿಫ್ಟ್ ತಂದೀವಿ ಮಮ್ಮಿಗೆ. ನೋಡೋಣ, ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಸೊ ಮಮ್ಮಿಗೆ ಸರ್ಪ್ರೈಸ್. ಇದು ನಾನು ಬರ್ದೀನಿ. ಶಿಟ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಮಮ್ಮಿ. ಒಂದು ಸ್ಮೈಲಿ ಕೈ ಹತ್ತೈತೆ ನೋಡಿರಿ, ಮಷಿ ಇಂಕ್. ಸೊ ಮಮ್ಮಿಗೆ ಏನಂದ್ರು ಏನೂ ಐಡಿಯಾ ಇಲ್ಲ ನಾವು ಹಿಂಗೆ ಗಿಫ್ಟ್ ತಂತೇವಿ ಅಥವಾ ಬರ್ಡೇ ಮಾಡ್ತೀವಿ ಅಂತ. ಅವರು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗ್ಯಾರ ಅವ್ರು. ಸೊ ಈಗ ಬರಾಕತ್ತಾರು, ಆನ್ ದ ವೇ ಅದಾರು. ಬಂದಮೇಲೆ ಸೆಲೆಬ್ರೇಟ್ ಮಾಡೋನು. ಸೊ ಗಿಫ್ಟ್ ತಂದೇವಿ ಈಗ. ಸೊ ಮಮ್ಮಿಗೆ ಪಪ್ಪಾಗ ಏನೂ ಐಡಿಯಾ ಇಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಹೋಳಿ ಹಬ್ಬ ಐತಿ. ಮಾರ್ನಿಂಗ್ ಚಂದ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ನೋಡೋಣ ಬರ್ರಿ. ನನಗೀನಾಗಿ ಎಲ್ಲ ರೆಡಿ ಆಗೈತಿ. ನಾಷ್ಟಾನು ಮಾಡಬೇಕೀಗ. ಅಷ್ಟು ಸಿಂಪಲ್ ರಂಗೋಲಿ ಹಾಕೇನಿ ಇವತ್ತು. ಪ್ರಿನ್ಸ್ ಅದನ್ನಲ್ಲ, ಸೊ ಭಾಳ ತನಕ ಹಾಕೋದು ಕುಂದ್ರಾಕಾಗಂಗಿಲ್ಲ. ಸೊ ಸಿಂಪಲ್ ರಂಗೋಲಿ ಹಾಕೀನಿ. ಹೋಳಿ ಹಬ್ಬ ಮಾಡೋಣ. ನಾಳೆ ಮತ್ತೆ ಚೇಂಜ್ ಹಾಕೋದು. ಹೂ ಐತಿ, ಹೂ ಏರ್ಸೋನು ದೇವರಿಗೆ, ಪೂಜೆ ಮಾಡೋಣ. ಸೊ ಇಲ್ಲಿ ಬಟಾಟ ರೆಡಿ ಐತಿ, ಕೊತ್ತಂಬರಿ, ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ರೆಡಿ ಐತಿ. ಸೊ ಈಗ ಭಾಜಿ ಮಾಡೋಣ. ಇವತ್ತು ಹೋಳಿಗೆ
ಬಟಾರ ಭಾಜಿ ಮತ್ತು ಕೋಸಂಬರಿ ಸಾರು ಅನ್ನ ಬಜ್ಜಿ ಎಲ್ಲ ಮಾಡಬೇಕು. ಸೊ ಅಡುಗೆ ಮಾಡಬೇಕು, ಹಬ್ಬ ಮಾಡಬೇಕು. ಸೊ ಎಲ್ಲರೂ ರೆಡಿ ಆಗೇವಿ. ಈಗ ಬರ್ಡೇ ಮಾಡೋದೈತಿ ಮಮ್ಮಿದ. ಬರ್ಡೇಗೆಲ್ಲ ರೆಡಿ ಮಾಡೀವಿ. ಬರ್ಡೇ ಮಾಡೋಣ ಬರ್ರಿ. ऐसे कुछ नहीं करते जब मतलब आप कुछ बाहर से आ रहे हो ना, जैसे बाहर से आए किसी तो अपने ऊपर छिड़क लिया जैसे या घर में छिड़क लिया और पूरा भरा है। गिफ्ट भी अंकल को भी देना था ना। तो नीचे छोड़ा करो, इतना अच्छा वो वीडियो में था। केक कट मार. इधर का नहीं वो क्या नाम है आपको अच्छा लगा था? दोन हाँ उसका किती वाजता पेटवतात? बायका जाऊन नैवेद्य ठेवून येतात. मस्त. ಇದು ನೋಡ್ರಿ ಪುರುಷೋತ್ತಮ್ ನಾರಾಯಣ ಗಾಡ್ಗಿಲ್ಲ ಜ್ಯುವೆಲ್ರಿ ಶಾಪ್. ಸೊ ಇಲ್ಲೇ ನಾವು ಪರ್ಚೇಸ್ ಮಾಡಿದ್ವಿ ಗಿಫ್ಟ್. ಸೊ ಅಪೋಸಿಟ್ ಟು ದ್ಯಾಟ್ ಕಾವು ಕಟ್ಟ ಐತಿ ಬೆಳಗಾಂ ಒಳಗೆ. ಕಾವು ಕಟ್ಟ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ವೆರೈಟಿ ಏನೋ ಡಿಶಸ್ ಸಿಗ್ತೈತೆ.